ಸರ್ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಮಮ್ಮಿ ಹಂಗೆ ಡ್ಯಾಡಿ ಯಾಕೆ ಇಸ್ಕೊಳ್ಳಿಲ್ಲ? ನಿಮ್ಮಪ್ಪ ಹಲ್ಲುಜ್ಜಿಲ್ಲ ನೋಡು, ಅದಕ್ಕೆ ನಿನಗೆ ಕಿಸ್ ಕೊಡ್ಲಿಲ್ಲ. ಹಲ್ಲುಜ್ಜಿ ಯಾಕೆ ಇಸ್ಕೊಡ್ಲ? ನಿಮ್ಮಪ್ಪನ ಬುದ್ಧಿ ಇಲ್ಲ ನೋಡಿದ್ಯಾ, ನಾನು ಕೊಡ್ತೇನೆ. ಮಿಸ್ಟರ್ ದಯಾನಂದ್, ನಿನ್ನೆ ಪಾರ್ಟಿಲಿ ನಿಮ್ಮ ವೈಫ್ನ ಅಬ್ಸರ್ವ್ ಮಾಡಿದೆ. ಆ ಪಾರ್ಟಿ ಅಟ್ಮಾಸ್ಫಿಯರ್ ಅವ್ರಿಗೆ ಹಿಡಿಸಿಲ್ಲ ಅಂತ ಕಾಣಿಸ್ತೆ. ನೀವು ನನ್ನ ಹತ್ರ ಮ್ಯಾನೇಜರ್ ಆಗಿ ಕೆಲಸ ಮಾಡೋದು ಅವರಿಗೆ ಹಾಗೇನಿಲ್ಲ. ನಾನು ಅವಳಿಗೆ ಎಷ್ಟೋ ಸತಿ ಹೇಳಿದ್ದೀನಿ, ಅಂದ್ರೆ ಅವಳ ಪಾರ್ಟಿ ಅಂದ್ರೆ ಆಗೋಲ್ಲ ಅಷ್ಟೇ. ಹೌದಾ? ಐ ಲೈಕ್ ಇಟ್ ಶೂರ್. ಸರ್, ಏನಾನ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ಏನೋ ಜ್ಞಾಪಕಕ್ಕೆ ಬಂತು, ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಆಫೀಸ್ ನಲ್ಲಿ ಕೂತಾಗ್ಲೂ ನನ್ ಜ್ಞಾಪಕ ಬಂತಾ? ಬೇರೆ ಯಾರಾದ್ರೂ ಜ್ಞಾಪಕ ಬರ್ತಾರಾ? ನೀನೇ ನನ್ ಜ್ಞಾಪಕ ಬರೋದು. ಏನ್ ಹೊಸ ಸಮಾಚಾರ? ಸಾಯಂಕಾಲ ಯಾವ್ದಾದ್ರು ಪಾರ್ಟಿ ಗಿರ್ಟಿಗೆ ಹೋಗ್ಬೇಕಾ? ನೋ ಅದ್ ಸರಿ, ನೀನ್ ಯಾಕೆ ಕೇಳ್ತಿದ್ಯಾ? ಹಾಗೇನಿಲ್ಲ, ಹೊಸದಾಗಿ ಪರಿಚಯ ಆಗಿರೋ ಯಾವ್ದಾದ್ರು ದೊಡ್ಡ ಮನುಷ್ಯರು ಮತ್ತೊಂದು ಪಾರ್ಟಿ ಕರೆದಿದ್ದಾರಾ ಅಂತ. ಚೆ ಯಾರು ಕರೆದಿಲ್ಲಪ್ಪ. ಪಾರ್ಟಿ ಗಿಟಿ ಎಲ್ಲ ಜಾಸ್ತಿ ಆಗ್ಬಿಡ್ತು ಸರ್. ನಿನ್ನೆಯಿಂದ ಯಾಕೋ ನನಗೆ ತಲೆ ಕೆಟ್ಟದಂಗೆ ಆಗ್ಬಿಟ್ಟಿದೆ. ನೋಡು ಸರ್, ಇನ್ಮೇಲಿಂದ ಪಾರ್ಟಿ ಗಿಟಿ ಎಲ್ಲ ಬಾಂಡ್. ಓಕೆ ಓಕೆ ಆನಂದ್ ರಾಯ್ರೆ, ಸಾಯಂಕಾಲ ಬೇಗ ಬರ್ಬೇಕು. ನಾವು ಹೊರಗಡೆ ಹೋಗ್ತಾ ಇದೀವಿ, ನೆನಪಿದೆ ತಾನೇ? ಹಾ ಓಕೆ, ಜ್ಞಾಪಕ ಇದೆ. ಖಂಡಿತ ಬರ್ತೀನಿ. ಓಕೆ ಬಾಯ್. ಅಷ್ಟೊಳಗೆ ಅರ್ಜೆಂಟ್ ಆಗ್ಬಿಟ್ಟಿದೆ ಅವಳಿಗೆ. ಸೆನ್ಸ್ಲೆಸ್. ಹಲೋ, ದಯಾನಂದ್ ಸ್ಪೀಕಿಂಗ್. ಹಲೋ ಪಾರ್ಟಿ. ನಿನ್ನೆ ರಾತ್ರಿ ಆ ಗಾಯವಾದ ಪಾರ್ಟಿ ಹತ್ರ ನಿನ್ಗೆ ಯಾವ್ದಾದ್ರು ಕಾಗದ ತುಂಬ ಸಿಕ್ತಾ? ನೋಡ್ರಿ, ನೀವು ಮೊದಲೇ ಒಂದ್ಸತಿ ನನಗೆ ಫೋನ್ ಮಾಡಿದ್ದೀರಾ. ಯಾರು ನೀವು? ಪೇಷನ್ಸ್ ಪಾರ್ಟಿ. ಆ ಕಾಗದ ತುಂಡು ಒಂದು ಇಂಪಾರ್ಟೆಂಟ್ ಇನ್ವಿಟೇಷನ್ ಇಂದ ಹಚ್ಚಿವ್ರು. ಅದೇನಾದ್ರು ನಿನ್ ಕೈ ಸಿಕ್ತಾ ಅಂತ. ಇಲ್ಲ. ಯೋಚನೆ ಮಾಡು, ಅವಸರ ಪಡ್ಬೇಡ, ನಿಧಾನವಾಗಿ ಯೋಚನೆ ಮಾಡು. ಇಲ್ಲ, ಅದು ಒಂದು ವೇಳೆ ನನಗೆ ಸಿಕ್ಕಿದ್ರು ಅದನ್ನ ನಿಮಗೆ. ಲುಕ್ ಹಿಯರ್ ಮಿಸ್ಟರ್, ಹೂ ಆರ್ ಯು? ನೋಡು ಮ್ಯಾನ್, ನೀನಿನ್ನೂ ಮುಂದೆ ಬರ್ಬೇಕಾಗಿರೋ ಪಾರ್ಟಿ. ಒಳ್ಳೆ ಮಂತನಕ್ಕೆ ಸೇರಿದವನು, ಅದೇ ನಿನ್ ಒಳ್ಳೆತನ ಉಳಿಸ್ಕೊಂಡು ಹೋಗು. ಅಕಸ್ಮಾತ್ ಆ ಕಾಗದ ಚೂರು ನಿನ್ ಕೈಗೆ ನಾನು ಸಿಕ್ಕಿದ್ರೆ ನಿನ್ನ ಹತ್ರನೇ ಇಟ್ಕೋ. ಒಂದು ವಿಷಯ ಜ್ಞಾಪಕ ಇರಲಿ ಪಾರ್ಟಿ, ಈ ವಿಷಯ ಪೊಲೀಸ್ನವ್ರಿಗೆ ಮಾತ್ರ ಗೊತ್ತಾಗ್ಬೋದು. ಗೊತ್ತಾದ್ರೆ ನನ್ನ ನಂಬಿಕೆ ಇದೆ. ಯಾಕೆಂದ್ರೆ ನೀನ್ ಬುದ್ಧಿ ಇರೋ ಪಾರ್ಟಿ, ಸುಂದರವಾದ ಹೆಂಡತಿ, ಮುದ್ದಾದ ಮಗು, ಎರಡೂ ಇರೋ ಪಾರ್ಟಿ. ಗುಡ್ ಲಕ್. ಹಲೋ ಹಲೋ, ಮೇ ಐ ಕಮ್ ಇನ್? ಹಲೋ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ನಾಗೇಗೌಡ. ಐ ಆಮ್ ದಯಾನಂದ್, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಐ ಆಮ್ ಹೆಡ್ ಕಾನ್ಸ್ಟೇಬಲ್ ಅಂಜನಪ್ಪ. ಎಸ್ ಸರ್. ಮಿಸ್ಟರ್ ದಯಾನಂದ್, ನಿಮಗೀಗ ಪುರುಸತ್ತಿದ್ರೆ ನಿನ್ನೆ ರಾತ್ರಿ ನಡೆದ ಘಟನೆ ಬಗ್ಗೆ ನಿಮ್ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದಕ್ಕೇನು, ಧಾರಾಳವಾಗಿ ಆಗ್ಬೋದು. ನನಗೆ ಯಾವುದೋ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ. ಅದು ಅಲ್ಲದೆ ನನಗೆ ಸ್ವಲ್ಪ ಹೆಲ್ತ್ ಬೇರೆ ಸರಿ ಇಲ್ಲ. ನೋಡೋ, ಇಟ್ಸ್ ಆಲ್ ರೈಟ್. ಟೇಕ್ ಯುವರ್ ಓನ್ ಟೈಮ್. ನಿಮಗೆ ಬಿಡುವಾದಾಗ ನಾನೇ ಬಂದು ಭೇಟಿ ಮಾಡ್ತೀನಿ. ಓಕೆ? ನೋ ಇನ್ಸ್ಪೆಕ್ಟರ್, ನೀವು ಯಾಕೆ ತೊಂದರೆ ತಗೋತೀರಾ? ನಾನೇ ಸ್ಟೇಷನ್ಗೆ ಬರ್ತೀನಿ. ಓಕೆ. ಇನ್ಸ್ಪೆಕ್ಟರ್ ಸರ್, ನಾನೊಂದು ಐಡಿಯಾ ಕೊಡ್ತೀನಿ ಸರ್. ಅವರೇ ನಮ್ಮ ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳಿರುವಾಗ ನಾವ್ ಯಾಕೆ ಸರ್ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು? ಟೈಮ್ ಬೇರೆ ವೇಸ್ಟ್. ಅದು ಇಲ್ಲದೆ ಟ್ರಾಫಿಕ್ ರೋಡಲ್ಲಿ ಜಾಸ್ತಿ, ನಮ್ದೇ ಆಕ್ಸಿಡೆಂಟ್ ಆಗೋಗ್ಬಿಟ್ರೆ ನಮ್ ಕೇಸ್ ದೊಡ್ಡದಾಗ್ಬಿಡುತ್ತಲ್ಲ ಸರ್. ಈ ಕೇಸ್ ಹಿಡಿಯೋರು ಯಾರು ಸರ್? ಆಗಿದೆ ಸರ್ ಐಡಿಯಾ. ದಯಾನಂದ್, ನಾನು ಬರಲಾ? ಥ್ಯಾಂಕ್ ಯು. ನಮಸ್ಕಾರ.
ಸರೋಜಾ, ಅರೆ ಇವತ್ತೇನಾಗಿದೆ ನಿಮ್ಗೆ? ಯಾಕೆ ಹೀಗೆ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ದೀರಾ? ಹೇಳ್ತೀನಿ. ಮನೆ ಬಾಕ್ಲಾಕಿದೆ ನೋಡು. ಇಲ್ಲ, ತೆಗೆದೇ ಇದೆ. ತೆಗ್ದೇ ಇದ್ದ ನೋಡು. ಮೊದಲು ಹೋಗಿ ಬಾಗ್ಲಾಕು. ಯಾಕೆ? ಏನ್ ಸಮಾಚಾರ? ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ಮೊದಲೋಗಿ ಬಾಕ್ಲಾಕಿ ಬೋಲ್ಟ್ ಹಾಕು. ಆಯ್ತಪ್ಪ ಒಂದ್ ನಿಮಿಷ ಇರಿ. ಹಲೋ, ಬಾಗ್ಲ ಹಾಕ್ ಬಂದೆ. ಆನಂದ್, ಏನ್ ಸಮಾಚಾರ? ನೀವೇನೋ ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ, ಏನ್ ಹೇಳಿಪ್ಪ? ಇಲ್ಲ ಸರೋಜಾ, ಅಂತ ಹೆದರ್ಕೋಬೇಕಾದ ವಿಷಯ ಏನೂ ಇಲ್ಲ. ನೋಡು, ಒಂದ್ ಕಳ್ಳರ ಗುಂಪು ಊರಿಗೆ ಬಂದಿದೆ ಅಂತ ನನ್ಗೆ ಇನ್ಫಾರ್ಮೇಶನ್ ಸಿಕ್ತು. ಆ ಕಳ್ಳರು ಹೆಂಗಸರು ಮನೇಲಿ ಒಂಟಿಯಾಗಿರೋದು ನೋಡಿ ಒಳಗ್ ನುಗ್ತಾರಂತೆ. ಅವರು ತುಂಬಾ ಭಯಂಕರವಾದ ಕಟುಕರಂತೆ. ಕೊಲೆ ಮಾಡೋದಕ್ಕೆ ಹೇಸಲ್ವಂತೆ. ನೋಡು ಸರೋಜಾ, ಚಂದನ್ ಸ್ವಲ್ಪ ಹುಷಾರಾಗಿ ನೋಡ್ಕೊ. ನಾನ್ ಬರೋ ತನಕ ಯಾರು ಬಂದ್ರು ಬಾಗ್ಲು ತೆಗಿಬೇಡ. ಜ್ಞಾಪಕ ಇಟ್ಕೋ, ಯಾರೇ ಬಂದ್ರು ಬಾಗ್ಲು ಮಾತ್ರ ತೆಗಿಬೇಡ. ಓಕೆ? ಆಯ್ತು, ಬೇಗ ಬಂದ್ಬಿಡಿ. ಏನ್ರಿ ಸರೋಜಮ್ಮ, ನಿಮಗೆ ವಿಷಯ ಗೊತ್ತಾ? ಆ 13ನೇ ನಂಬರ್ ಫ್ಲಾಟಲ್ಲಿ ಇದ್ದಾಳ ಬೂದುಗುಂಬಳಕಾಯಿ ಹುಡುಕಿ. ಅವಳು ಆ ಹಲ್ಮಿಡಿಕೆ ರಂಗಣ್ಣ ಇದ್ದಾನಲ್ಲ, ಅವ್ಳು ನೋಡಿ ಹಿ ಅಂತ ನಗ್ಬಿಟ್ಲು. ಕಣ್ಸನ್ನೆ ಮಾಡಿ ಮೇಲೆ ಕರೀತಿದ್ಲು. ಏ ಹುತ್ತಮ್ಮ, ನಿಮ್ ಹೆಸರು ನೋಡಿದ್ರೆ ಎಷ್ಟು ಮುದ್ದಾಗಿದೆ. ನಿಮ್ ಬಾಯಿ ನೋಡಿ ಕರ್ಣ ಕಠೋರ. ಹೋಗ್ಲಿ. ಹೌದು, ಆ ನಾಯಿನ ಕಟ್ಟಾಕಿದ್ದೀರಾ? ಕಟ್ಟಾಕಿದೀನಿ, ನಿಮ್ಗೇನು ಮಾಡಲ್ಲ. ಅಪ್ಪಾ, ಕಣ್ಣೆಲ್ಲ ಉರಿ. ಕಣ್ಣೂರಿನಾ? ರಾತ್ರಿ ಎಲ್ಲ ಯಾರ ಮನೆ ಕಿಟಕಿ ನೋಡ್ತಾ ಇದ್ರಿ? ಅದೇ ಆ 11ನೇ ನಂಬರ್ ಫ್ಲಾಟ್ ಅಲ್ಲಿ ಇದಾರಲ್ಲ ಗಂಡ ಹೆಂಡತಿ, ನಿದ್ದೆ ಮಾಡೋಕೆ ಬಿಡೋದಿಲ್ಲ, ಜಗಳ ಮಾಡ್ತಾನೆ ಇರ್ತಾರೆ. ಹೌದು, ಅವ್ರಿಬ್ರು ಯಾಕೆ ಆತರ ಕಿತ್ತಾಡ್ತಾರೆ? ನಿಮ್ ಮುತ್ತಮ್ಮ, ನಿಮ್ ದಮ್ಮಯ್ಯ ಅಂತೀನ್ರಿ, ಅವ್ರ ಇವ್ರ ವಿಷಯ ಮಾತಾಡ್ಬಿಡ್ರಿ. ಬಿಟ್ಟೆಮ್ಮ, ಬಿಟ್ಟೆ. ಇನ್ಮೇಲಂತೂ ಮಾತಾಡೋದೇ ಇಲ್ಲ. ಹೌದು ಹೌದು. ಯಾಕೆ ನಿಮ್ಮನೆ ಬಾಗ್ಲ ಹಾಕಿದ್ರಾ? ಒಳಗೆ ಯಾರನ್ನ ಇದ್ದಾರಾ? ನಿಮ್ಮಪ್ಪ. ನಿಮ್ ಬಾಯಿಗೇನ್ ಬಿಡುವೆ ಇಲ್ವೇನ್ರಿ? ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು. ಏನಂತ ಫೋನ್ ಮಾಡಿದ್ರು? ತಿರುಗಿ ಶುರು ಮಾಡಿದ್ರಾ? ರೀ ಸರೋಜಮ್ಮ, ನಾನು ಅವ್ರವ್ರ ಮನೆ ವಿಷಯ ಕೇಳ್ತಿಲ್ಲ, ನಿಮ್ಮನೆ ವಿಷಯ ಕೇಳ್ತಿದ್ದೀನಿ. ರಾಮ ನೋಡಿ, ಈ ಊರಿಗೆ ಒಂದು ಕಳ್ಳರ ಗುಂಪು ಬಂದಿದೆಯಂತೆ. ಗಂಡಸರು ಮನೇಲಿ ಸಮಯ ನೋಡಿ ಮನೆಗ್ ನುಗ್ಗಿ ಹೆಂಗಸರನ್ನ ಬಡಿತಿದಾರಂತೆ. ಅದ್ಯಾಕ್ರಿ ಹೆಂಗಸರನ್ನ ಬಡಿತಾರೆ? ಈ ನಡುವೆ ಹೆಂಗಸರು ಕೆಟ್ಟ ಹೋಗಿದ್ದಾರೆ ಅಂತ ಅವ್ರ ಅಭಿಪ್ರಾಯವಂತೆ. ಹೌದು ಸರೋಜಮ್ಮ, ಆ 9ನೇ ನಂಬರ್ ಫ್ಲಾಟ್ ತ್ರಿಪುರ ಸುಂದರಿ ಯಾವನ್ ಜೊತೆಲೇ ಓಡೋದ್ಲಲ್ಲ, ಆವತ್ತಿಂದ ಈ ಫ್ಲಾಟ್ ಅಲ್ಲಿರೋ ಎಲ್ಲಾ ಹೆಂಗಸರಿಗೂ ಕೆಟ್ಟ ಹೆಸರು. ಅಯ್ಯೋ, ನಾಯಿ ಬಂತಲ್ಲ. ಸರಿಯಾ ಸಮಯಕ್ಕೆ ಬಂದೆ ನೋಡು ನೀನು. ಗುಡ್, ವೆರಿ ಗುಡ್. ವೆಲ್ ಡನ್ ಟಾಮಿ, ಕಮ್. ಸರ್, ಏನಯ್ಯ? ಯಾರೋ ನಿಮ್ ಕಾರಿನ ಗ್ಲಾಸ್ ಎಲ್ಲ ಹೊಡೆದು ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ ಸರ್. ಯಾರು? ಗೊತ್ತಿಲ್ಲ ಸರ್.
ಹೊರಡೋಣ? ಎಲ್ಲಿಗೆ ಅಂತ ಹೇಳ್ಬೇಡವಾ? ಹೊರಡೋಣ ಅಂದ್ರೆ ಯಾವುದೋ ಒಂದ್ ಜಾಗಕ್ಕೆ ಬಾರೋ. ಮೊದಲೇ ಹೇಳಿದ್ರೆ ನಿನ್ ಗಂಟ ಹೋಗುತ್ತೆ. ನೀವೇನು ಯೋಚನೆ ಮಾಡ್ಬೇಡ್ರಿ, ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನೀವು ಕರ್ಕೊಂಡು ಹೋಗ್ತಿರಲ್ಲ ಹೆಂಗಸ್ರ ಅರ್ಧ ಬರ್ಧ ಬಟ್ಟೆ ಹಾಕೊಂಡು ಕುಣಿಯಂತ ಜಾಗಕ್ಕೆ, ಅಂತ ಜಾಗ ಮಾತ್ರ ಅಲ್ಲ. ಐ ಹೇಟ್ ಇಟ್. ನೋಡು ಸರು, ನೀನು ಮತ್ತೆ ಮತ್ತೆ ಹೇಳ್ತಾ ಇದ್ರೆ ನಾನು ಮತ್ತೆ ಮತ್ತೆ ಅದೇ ಜಾಗಕ್ಕೆ ಹೋಗ್ಬೇಕಾಗುತ್ತೆ. ಸಾರಿ. ಹಿಡ್ಕೊಳೋ. ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು, ಇನ್ನೊಂದ್ಸಲ ಜ್ಞಾಪಿಸಲ್ಲ ಆಯ್ತಾ? ನಡಿ ಹೋಗೋಣ. ಜೂಲಿಯಲ್ಲಿ ಅವಳಿಗೇನೋ ಕೆಲಸ ಇದೆ ಅಂತ ರಜೆ ತಗೊಂಡಿದ್ದಾಳೆ. ಟಾಮಿ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ನೀನ್ ಇಲ್ಲೇ ಇರು. ಎಲ್ಲಿ ಹೋಗ್ತಿದ್ವಿ ಮಮ್ಮಿ? ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಮಮ್ಮಿ ನಾಳೆ ತೋಳಿ ಬರ್ತಾರೆ, ನಾನು ಪಾರ್ಕ್ಗೆ ಹೋಗೋಣ. ಟಾಮಿ ಬಾಯ್. ಬಾಯ್ ಟಾಮಿ. ಬರ ಸಿನಿಮಾ ಕರ್ಕೊಂಡು ಹೋಗ್ತಾ ಇದ್ದೇನೆ ಸರ್. ನಿಮಗೆ ಗೊತ್ತಿರೋದು ಸಿನಿಮಾ ಪಾರ್ಟಿ ಎರಡೇ ತಾನೆ. ಸರಿ ಬಾಗಲಾಕ. ನೋಡಿ, ನಿಮಗೆ 7 ವರ್ಷ ತುಂಬುವುದ್ರೊಳಗಾಗಿ ನಿಮ್ಮ ತಂದೆ ಸ್ವರ್ಗವಾಸಿಗಳಾದ್ರು. ನಂತರ ಒಂಟಿ ಹೆಂಗಸು ನಿಮ್ ತಾಯಿ ಬಹಳ ಕಷ್ಟದಿಂದ ನಿಮ್ಮ ಸಾಕಿ ದೊಡ್ಡವರನ್ನಾಗಿ ಮಾಡಿದ್ರು. ನೀವು ಬಹಳ ಬುದ್ಧಿವಂತರಾದ್ರಿಂದ ಆ ವಿದ್ಯಾದೇವಿನ ಒಲಿಸ್ಕೊಂಡ್ರಿ. ನಂತರ ನಿಮ್ ತಾಯಿ ಸಂತೋಷದಿಂದ ನೀವು ಮೆಚ್ಚಿದ ಹುಡುಗಿ ಜೊತೆ ಮದುವೆನೂ ಮಾಡಿದ್ರು. ಅನಂತರ ಅಂದಿನಿಂದ ಇಂದಿನವರೆಗೆ ನಿಮ್ಮ ಜೀವನದಲ್ಲಿ ಯಾವ ವಿಧವಾದ ಸಂಕಷ್ಟಗಳು ನಡೀಲಿಲ್ಲ. ಆದ್ರೆ ಈಗ ಇನ್ನು 3 ದಿನದ ಒಳಗಾಗಿ ನಿಮ್ಮ ಭಾಗಕ್ಕೆ ಕಂಟಕಪ್ರಾಯವಾಗಿ ಕಾಣ್ತಾ ಇದೆ. ಅನೇಕ ದುರ್ಘಟನೆಗಳು ನಡೆಯುವ ಸಂಭವನೂ ಇದೆ. ನನ್ನ ಮಾತಿನಲ್ಲಿ ಅನುಮಾನ ಪಡಬೇಡಿ. ನಾನು ಹೇಳೋದೆಲ್ಲ 100ಕ್ಕೆ 100 ಸತ್ಯ. ಆ ಚಾಮುಂಡೇಶ್ವರಿ ಆಣೆಗೂ ಸತ್ಯ. ಮುಂದೆ ಬರೋ 3 ದಿನಗಳಲ್ಲಿ ನೀವು ಘೋರ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಧೈರ್ಯ ಕಳ್ಕೋಬೇಡಿ, ಅದನ್ನು ಎದುರಿಸೋ ಶಕ್ತಿ ನಿಮ್ಗಿದೆ. ಆಮೇಲೆ ಬದುಕಿನ ಉದ್ದಕ್ಕೂ ನೀವು ನಿಮ್ಮ ಸಂಸಾರ ಬಹಳ ಸುಖವಾಗಿರ್ತೀರಿ. ಈಶ್ವರನಿಚ್ಛೆ. ಟಾಮಿ ಸತ್ತೋಗಿದೆ ಚಂದು. ಹಲೋ ಪಾರ್ಟಿ, ನಿನ್ ನಾಯಿ ಹೇಗಿದೆ? ಅಲ್ಲಿ ಕಬಡ್ಡಿ ಮಗನೇ, ನನ್ನ ನಾಯಿ ಸಾಧಿಸ್ಬಿಟ್ಟು ನನ್ನ ಎದುರ್ಸಕ್ ನೋಡ್ತಿದ್ಯಾ? ನಿನ್ಗೆ ಯಾರು ಹೆದರ್ಸಿದ್ದಾರೆ ಪಾರ್ಟಿ? ನಾನು ಕೇಳ್ತಿರೋದು ಆ ಕಾಗದ ಚೂರು, ಅದು ಸಾದಾ ಸೀದಾ. ರಾಸ್ಕಲ್, ನಿನಗೆ ಆ ಕಾಗದ ಚೂರು ಸಿಗಲ್ಲ. ಏ ಪಾರ್ಟಿ, ಅವಾಗ ನೀವು ಸರಿಯಾದ ಬುದ್ಧಿ ಕಲಿಸ್ಬೇಕಾಗತ್ತೆ. ನನ್ನ ಮಗನೇ, ಅದೇನ್ ಬುದ್ಧಿ ಕಲಿಸ್ತೀಯ ನಾನು ನೋಡ್ಕೊಳ್ತೀನಿ. ನೋಡು ಪಾರ್ಟಿ, ಒಂದು ಮುಖ್ಯವಾದ ವಿಷಯ ಹೇಳೋಕೆ ಮಾಡ್ಬಿಟ್ಟೆ. ನೀನು ಸುಂದರವಾದ ಹೆಂಡತಿ ಇದ್ದಾಳೆ, ಮುದ್ದಾದ ಮಗು ಇದೆ. ಒಂದು ಕಾಗದ ಚೂರಿಗೋಸ್ಕರ ಆ ಪಾರ್ಟಿ ಪ್ರಾಣ ಯಾಕೆ ಬಲಿ ಕೊಡ್ತೀಯ? ನೋಡು, ನಾಳೆ ಸಂಜೆ 4 ಗಂಟೆಗೆ ಸರಿಯಾಗಿ ಬೋಸ್ ರೋಡ್ ಕಾರ್ನರ್ ಹತ್ರ ಬರಬೇಕು. ಬರಲೇಬೇಕು, ಇಲ್ಲಾಂದ್ರೆ ನಾಯಿ ಆದ್ಮೇಲೆ ನೆಕ್ಸ್ಟ್. ಗುಡ್ ಲಕ್. ಹಲೋ ಹಲೋ ಹಲೋ. ಏನಾಯ್ತು ಆನಂದ್? ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ? ನನ್ನ ಹತ್ರ ಮುಚ್ಚಿಡ್ಬೇಕಾ? ಅದೇನು ಹೇಳಿ ಆನಂದ್? ಅದೇ ಆ ಬಾಸ್ಟರ್
ಯಾರು? ನಿನ್ನೆ ರಾತ್ರಿ ಮರ್ಡರ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ನಲ್ಲ ಆ ಪಾಪಿ ಬೀದಿಲಿ ಬಿದ್ದು ಸಾಡ್ತಾ ಇದ್ದವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತಪ್ಪಂತೆ. ಅಕಸ್ಮಾತ್ ಅವ್ನು ಬದುಕ್ಬಿಟ್ಟು ತನ್ನನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ಟವನು ನಿಂತವನಂತ ಹೇಳ್ಬಿಟ್ರೆ ನನ್ನ ಮೇಲೆ ಸೇಡ್ ತಿಳ್ಸ್ಕೊತಾರಂತೆ ಈ ಬಾಸ್ಟರ್ಡ್. ಈಗ ಈ ಗಳಿಗೆಯಿಂದ ಇನ್ನು 3 ದಿನದೊಳಗಾಗಿ ನಿಮ್ಮ ಭಾಗಕ್ಕೆ ಕಂಟಕಪ್ರಾಯವಾಗಿ ಕಾಣ್ತಾ ಇದೆ. ಅನೇಕ ದುರ್ಘಟನೆಗಳು ನಡೆಯೋ ರೀತಿಯೂ ಇದೆ. ಏನ್ ಮಾಡ್ತಿದ್ದೀರಾ? ಬೇಡಿ ಆನಂದ್, ಬೇಡಿ. ನೀವು ಪೊಲೀಸಿಗೆ ಫೋನ್ ಮಾಡಿದ್ರಿ ಅನ್ನೋ ವಿಷಯ ಗೊತ್ತಾಗ್ಬಿಟ್ರೆ ಆ ಪಾಪಿ ನಮ್ಗೆ ಶತ್ರು ಆಗ್ಬಿಡ್ತಾನೆ. ನಾವು ತಿಳಿಸ್ತಾ ಇದ್ರೆ ನಮಗ್ ಸ್ನೇಹಿತ ಆಗ್ಬಿಡ್ತಾನ. ಇವತ್ ನಮ್ ನಾಯಿನ್ ಕೊಂದ, ನಾಳೆ ನಮ್ಮನ್ನೆಲ್ಲ ಕೊಂದ್ಬಿಡ್ತಾನ. ನನ್ಗೆ ಯಾಕೋ ಭಯ ಆಗ್ತಾ ಇದೆ ಆನಂದ್. ಎದಕ್ಕೆ ಬೇಡ ಸರ್? ಹಲೋ, ದಯಾನಂದ್ ಅಂತ ಮಾತಾಡೋದು, ಪೊಲೀಸ್ ಸ್ಟೇಷನ್. ಸರ್, ಒಳಗಡೆ ಕರ್ಕೊಂಡು ನೋಡಿದ್ರ ಮಿಸ್ಟರ್ ದಯಾನಂದ್, ಇಷ್ಟೆಲ್ಲ ನಿಮ್ಮಿಂದಲೇ ಆಗಿತ್ತು. ನಿಂದನ? ಹೌದು, ನಿಮ್ಮಿಂದಲೇ. ಆ ಕೊಲೆಗಾರ ನಿಮ್ಗೆ ಫೋನ್ ಮಾಡ್ದ, ಅವನು ನಿಮ್ಮನ್ನು ಹೆದರ್ಸ್ದ, ಆದ್ರೂ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ರಿ. ನಮಗೊಂದು ಫೋನ್ ಮಾಡಬಾರ್ದಾಗಿತ್ತಾ? ಬಹಳ ತಪ್ಪು ಮಾಡ್ಬಿಟ್ರಿ ಮಿಸ್ಟರ್ ದಯಾನಂದ್, ಬಹಳ ತಪ್ಪು ಮಾಡ್ಬಿಟ್ರಿ. ನಾನು ಫೋನ್ ಮಾಡಿದ್ರೆ ತಾನೇ ನೀವೇನ್ ಮಾಡ್ತಿದ್ರಿ ಇನ್ಸ್ಪೆಕ್ಟರ್? ನಿಮ್ ಫೋನ್ ಟ್ಯಾಪ್ ಮಾಡ್ತಾ ಇದ್ವಿ. ಆ ಕೊಲೆಗಾರ ಎಲ್ಲಿಂದ ಫೋನ್ ಮಾಡ್ದ ಅಂತ ಪತ್ತೆ ಹಚ್ತಾ ಇದ್ವಿ. ಅದಕ್ಕೆ ಅಂತಲೇ ಪತ್ತೆದಾರಿಲಿ ಇದಕ್ಕೆಲ್ಲ ಬಹಳ ದಾರಿ ಇದೆ ಮಿಸ್ಟರ್ ದಯಾನಂದ್. ಬಟ್ ನೀವು ನಮಗೆ ಕೋಪರೇಟ್ ಮಾಡಲಿಲ್ಲ. ಎಲ್ಲ ಹಾಳು ಮಾಡ್ಬಿಟ್ರಿ, ಎಲ್ಲ ಹಾಳು ಮಾಡ್ಬಿಟ್ರಿ. ಐ ಆಮ್ ಸಾರಿ ಇನ್ಸ್ಪೆಕ್ಟರ್. ಸಾರಿ ಹೇಳಿದ್ರಿ ಅಂತ ಸತ್ತಿರೋ ನಾಯಿ ವಾಪಸ್ ಬರುತ್ತೇನ್ರಿ? ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಆ ಬಿಸ್ಕತ್ನ ನಾಯಿ ತಿಂತು. ಅಕಸ್ಮಾತ್ ಏನಾದ್ರೂ ಆ ಬಿಸ್ಕತ್ನ ಮಗು ತಿಂದ್ಬಿಟ್ಟಿದ್ರಿ ಏನ್ರಿ ಗತಿ? ಇನ್ಸ್ಪೆಕ್ಟರ್, ನಾವು ನನಗೆ ಗೊತ್ತು ಮಿಸ್ಟರ್ ದಯಾನಂದ್, ಪ್ರತಿಯೊಬ್ಬ ಮನುಷ್ಯನಿಗೂ ದಿಢೀರಂತ ಇಂಥ ಸಮಸ್ಯೆಗಳು ಬಂದಾಗ ಎಂಥವನಾದ್ರೂ ಹೆದರ್ಬಿಡ್ತಾನೆ. ಅಂಥ ಸಮಯದಲ್ಲಿ ಧೈರ್ಯ ತಂದ್ಕೋಬೇಕು. ಆಲ್ ರೈಟ್, ಆಗಿದ್ದಾಯ್ತು. ಇನ್ನು ಮುಂದಾದ್ರೂ ಸ್ವಲ್ಪ ಎಚ್ಚರಿಕೆ ಆಗಿರಿ. ನೀವೇನ್ ಯೋಚನೆ ಮಾಡಬೇಡಿ ಸರ್, ಚಿಟ್ಕೆ ಹೊಡೆಯೋದ್ರೊಳಗಾಗಿ ಆ ಕೊಲೆಗಾರ ನಾನು ಹಿಡಿದಾಕ್ಬಿಡ್ತೀನಿ. ನಿಮ್ಮ ಕೆಲಸನ ನೀವು ಸರಿಯಾಗಿ ಮಾಡ್ರಿ. ಎಸ್ ಸರ್. ಮಿಸ್ಟರ್ ದಯಾನಂದ್, ಒಂದು ಗ್ಲಾಸ್ ನೀರು ಕೊಡ್ತೀರಾ? ಸರ್, ಹಾಗೆ ನನಗೂ ಒಂದು ಲೋಟ ನೀರು ತನ್ನಿ. ರೇ ಆಂಜನಪ್ಪ. ಎಸ್ ಸರ್. ನಾನು ಏನ್ ಕೆಲಸ ಮಾಡ್ತೀನೋ ನೀವು ಅದನ್ನೇ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರೇನ್ರಿ? ಪ್ರಮೋಷನ್ಗೋಸ್ಕರ ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದೀನಿ ಸರ್. ಓಹೋ, ಹಾಗಾದ್ರೆ ಒಂದು ಕೆಲಸ ಮಾಡಿ. ಏನ್ ಸರ್? ನಾಯಿ ತಿಂದು ಉಳಿದಿದ್ದು ಒಂದು ಬಿಸ್ಕೆಟ್ ಇದೆ, ಇದ್ರಲ್ಲಿ ಅರ್ಧ ನಾನ್ ತಿಂತೀನಿ, ಇನ್ನ ಅರ್ಧ ನೀವು ತಿನ್ನಿ. ಅಯ್ಯೋ ಬೇಡಿ ಸರ್, ಇಲ್ಲಿ ಸರ್ವಿಸ್ ಕ್ಲೋಸ್ ಆಗಿ ಮೇಲಿನ ಸರ್ವಿಸ್ ಮಾಡಕ್ ಹೋಗ್ಬೇಕಾಗುತ್ತೆ ಸರ್. ಶಟ್ ಚಂದು ಬಂಗಾರ, ಚಂದು,
ಕಾರ್ ಇದ್ರೆ ಸಾಕು, ಎಲ್ಲಿ ಅಂದ್ರೆ ಅಲ್ಲಿ ಪಾರ್ಕ್ ಮಾಡ್ಬಿಡ್ತಾರೆ. ಮ್ಯಾರಲ್ಲೆಸ್ ಫೆಲೋಸ್. ತಪ್ಪು ಮಾಡಿದವ್ ಯಾವಾಗಲೂ ತಲೆ ಮರೆಸ್ಕೊಂಡು ಒಳಗಿರ್ತಾನೆ. ಇಲ್ಲಿರ್ಬೇಕು. ಯಾರು ಒಳಗೆ ಆಗತ್ತೆ? ನಿನ್ನ ಹೆಸರೇನು? ನೀನು ಮಗು ಹೆಸರನ್ನ ಕೇಳಿದ್ದು. ನಿನ್ನ ಹೆಸರೇನು ಅಂತ? ನನ್ನ ಹೆಸರೇ ಹೇಳಿದ್ದು. ನನಗೆ ಇನ್ನು ಮದುವೆನೇ ಆಗಿಲ್ಲ. ಮಗು ಹೇಗಾಗುತ್ತೆ? ಮದುವೆನೇ ಆಗಿಲ್ಲ? ಯಾಕಾಗಿಲ್ಲ? ಇವತ್ತಿನವರೆಗೂ ನಿನ್ನಂತ ಜೆಂಟ್ಲ್ಮ್ಯಾನ್ ಸಿಗ್ಲಿಲ್ಲ, ಆಗ್ಲಿಲ್ಲ. ಹೇಳು, ಎಷ್ಟು ಬಿಸ್ಕೆಟ್ ಇಟ್ಟಿದ್ದಾರೆ ನಿನ್ನ ಹತ್ರ? ಬೇಕಾದಷ್ಟಿದೆ. ನಮ್ಮ ಅಣ್ಣ ಕೆಲಸ ಮಾಡೋದೇ ಬಿಸ್ಕೆಟ್ ಫ್ಯಾಕ್ಟ್ರಿಲಿ. ಬಾ ನನ್ ಜೊತೆಲಿ ತೋರಿಸ್ತೀನಿ. ನಾ ಕೇಳಿದ್ದು ಫ್ಯಾಕ್ಟ್ರಿ ಬಿಸ್ಕೆಟ್ ಅಲ್ಲ. ದಯಾನಂದ್ ಸಾಹೇಬರ ಮನೆ ನಾಯಿಗೆ ವಿಷ ಹಾಕೊಂದ್ಯಲ್ಲ, ಆ ವಿಷ ಬಿಸ್ಕೆಟ್. ಅಯ್ಯೋ, ನಾನ್ ವಿಷ ಹಾಕೊಂಡ? ಇನ್ನೇ ನಾನು ಕೊಂದ. ಆವತ್ತು ದಯಾನಂದ್ ಸಾಹೇಬರ ಜೊತೆಲಿ ನೀನ್ ಜಗಳ ಆಡ್ದ್ಯಾ? ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಆಮೇಲೆ ಸಾರಿ ಕೇಳಿದ್ಯಾ? ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಆಮೇಲೆ ಸಿಟ್ಟಿ ಎದ್ಯಾ? ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಆಮೇಲೆ ನೀನ್ ಹೊಟ್ಟೆ ಉರಿ ಪಟ್ಟ್ಯಾ? ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಆ ಒಂದು ಸೇಡಿಗೆ, ಅವ್ರ ಮನೆ ನಾಯಿಗೆ ವಿಷಾರಿಸ್ಕ ತಿನ್ಸಿ ನೀನ್ ಅದನ್ನ ಕೊಂದ್ಯಾ? ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಅನ್ನು. 20 ವರ್ಷದಿಂದ ಈ ಡಿಪಾರ್ಟ್ಮೆಂಟ್ ನಾನು ಸೇವೆ ಮಾಡ್ತಾ ಇದ್ದೀನಿ, ಬುದ್ಧಿ ಖರ್ಚು ಮಾಡ್ತಾ ಇದ್ದೀನಿ. ಆದ್ರೆ ಇನ್ಸ್ಪೆಕ್ಟರ್ ಗ್ರೇಡ್ ಮಾತ್ರ ಬರಲಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ? ಹೋಗಿ ಹೋಗಿ ನಾನಾಕ ನಾಯಿ ವಿಷ ಹಾಕಿ ಸಾಯಿಸ್ಲಿ? ಅದನ್ ಕಂಡ್ರೆ ನಾನು ತುಂಬಾ ಪ್ರೀತಿಸ್ತಾ ಇದ್ದೆ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಸಾಹೇಬ್ರೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಅವಳು ಆ ನಾಯಿನ ಕಂಡ್ರೆ ಬೆಂಕಿ ಕಾಡ್ತಾ ಇದ್ಲು. ಹೌದಾ? ವಿಚಾರ. ಲೂಟಿ ಪುರುಷಾರ ಬರ್ತೀನಿ. ಲೂಟಿ ನಡಿ ಸ್ಟೇಷನ್ಗೆ. ಈಗ ನನ್ನ ಜೊತೆ ನಡಿ ಸ್ಟೇಷನ್ಗೆ. ಯಾಕೆ? ನಾನು
ನೀನ್ ಮರಣ ಮಾಡಿದೀಯಾ, ಸಾಕ್ಷಿ ಇದೆ. ಬಿಡ್ರಿ ನನ್ನ. ಬಿಡೋದಿಲ್ಲ, ನಾನು ಏನಿದ್ರು ಹಿಡಿಯೋದೆ, ಬಿಡೋದು ಕೋರ್ಟು. ಮರ್ಯಾದೆ ನನ್ ಜೊತೆ ಬಂದ್ರೆ ಸರಿ, ಇಲ್ಲ ವಾರಂಟ್ ತಂದು ನೀನ್ ಎಳ್ಕೊಂಡು ಹೋಗ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಇದುವರೆಗೂ ನಾನು ಯಾರನ್ನು ಮರ್ಡರ್ ಮಾಡ್ಲಿಲ್ಲ. ಅಂದ್ಮೇಲೆ ಆ ನಾಯಿನ ಯಾಕ್ರಿ ಮರ್ಡರ್ ಮಾಡ್ಬೇಕು? ಬೇಕಾದ್ರೆ ಆ ಮನೆ ಯಜಮಾನಿ ಸರೋಜಮ್ಮನ್ನೇ ಕೇಳಿ. ಯಾವಾಗ್ಲೂ ಆ ನಾಯಿ ನನ್ನ ಕಂಡ್ರೆ ಬೌ ಬೌ ಅಂತ ಮೈ ಮೇಲೆ ಬಂದ್ಬಿಡ್ತಾ ಇತ್ತು. ಅದಕ್ಕೆ ಆ ಸರೋಜಮ್ಮ, ಅದಕ್ಕೆ ನಿನ್ನ ಕಂಡ್ರೆ ಪ್ರೀತಿ ಕಣ್ರಿ ಅಂತ ಇದ್ರು. ಪ್ರೀತಿ ಅಂತ ಕಚ್ಬಿಟ್ರೆ ಹೊಟ್ಟೆ ಸುತ್ತಲೂ 14 ಇಂಜೆಕ್ಷನ್ ಹಾಕ್ಸ್ಕೊಂಡು ಯಾರೇ ಅನುಭವಿಸೋದು? ನಿಮಗ್ ಗೊತ್ತಿಲ್ಲ, ನನಗೆ ಆ ನಾಯಿ ಅಂದ್ರೆ ತುಂಬಾ ಪ್ರೀತಿ. ಹೊಗಳಿದ್ರೆ ಅಷ್ಟೇ ಭಯ. ಹೆಡ್ ಕಾನ್ಸ್ಟೇಬಲ್. ಹೌದಾ? ನಿಮ್ಮನೆ, ನಿಮ್ಮ ಅಪ್ಪನಾಣೆಗೂ, ಎಲ್ಲ ಇವಳ ನಿಮ್ ತಾತನಾಣೆಗೂ. ಏನ್ ಇವಳು ಆಣೆ ಮಾಡಿ ನಮ್ಮ ವಂಶಾನೆ ಕೊಲ್ತಾ ಇದ್ದಾರಲ್ಲ. ನಾನ್ ಹೇಳೋದಷ್ಟು ಕೇಳ್ಬೇಕು. ಏನ್ರಿ ಕೇಳೋದು? ಕೇಳೋಕೇನಿದೆ ಅಂತ. ದೊಡ್ಡದಾಗಿ ಪೊಲೀಸ್ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ರೆ ನಾನು ಹೆದರ್ಕೊಂಡ್ ಬಿಡ್ತೀನಾ? ಅಯ್ಯೋ, ಯಾಕಮ್ಮ ಅಳ್ತೀಯಾ? ನಾನ್ ನಿನ್ ಬೈದೇನಮ್ಮ. ಅಯ್ಯೋ, ನಾನ್ ನಿನ್ ಹೊಳತೇನಮ್ಮ. ನೀನ್ ಅಳಬೇಡಮ್ಮ, ನೀನ್ ಅಳಬೇಡ. ಇದನ್ನ ಯಾರ ನಮ್ಮವ್ರು ನೋಡ್ಬಿಟ್ರೆ ಮೊದಲೇ ನನಗ್ ಪ್ರಮೋಷನ್ ಕೋತ. ಈ ಕೇಸ್ ನನ್ನ ಮೇಲೆ ಹಾಕಿ ನನಗೆ 6 ತಿಂಗಳು ಸಸ್ಪೆಂಡ್ ಮಾಡ್ಬಿಡ್ತಾರಮ್ಮ. ವೀರಾಂಜನೇಯ, ಆ ನಾಯಿ ಏನೋ ವಿಷ ಬಿಸ್ಕತ್ ತಿಂದು ಸತ್ತೋಯ್ತು. ಆ ಕೇಸ್ ಹಿಡಿಯೋದ್ರೊಳಗಾಗಿ ನನ್ನ ನಾಯಿಪಾಡು ತಂದಿತ್ಯಲ್ಲೋ ಅಪ್ಪ. ಇವಳು ಬೇರೆ ಲವಲು ಕೊಡ್ತಾ ಇದ್ದ. ಕಾನ್ಸ್ಟೇಬಲ್, ಇದನ್ನ ಈಗಲೇ ಡೆವಲಪ್ ಮಾಡಿ ಪ್ರಿಂಟ್ ನನ್ನ ಟೇಬಲ್ ಮೇಲೆ ತಂದಿದ್ದು. ಓಕೆ ಸರ್. ಮಿಸ್ಟರ್ ದಯಾನಂದ್, ಈ ಪೀಸು ಯಾವುದೋ ಪ್ರೋಗ್ರಾಮ್ನ ಇನ್ವಿಟೇಷನ್ ನ ಒಂದು ಚೂರು ಅಂತ ಕಾಣುತ್ತೆ. ಇನ್ಸ್ಪೆಕ್ಟರ್, ಈ ಕಾರ್ಡ್ ಒಂಚೂರು ನನ್ನ ಕೆಲ್ ಸಿಕ್ಕಿದೆ ಅಂತ ತಿಳ್ಕೊಂಡು ಆ ಬಾಸ್ಟರ್ ನನ್ನ ಕೊಲೆ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾನೆ. ಇವತ್ತು ಅವನ ಅದೃಷ್ಟ ಚೆನ್ನಾಗಿತ್ತು, ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋದ. ಸರ್, ನಮ್ದೊಂದು ಐಡಿಯಾ. ದಯಾನಂದ್ ಸಾಹೇಬ್ರೆ, ಅವನ್ ನಿಮಗೆ ಇಷ್ಟು ಕಿರುಕುಳ ಕೊಡೋದು ನೋಡಿದ್ರೆ ರಿಯಲಿ ಇದು ಲವ್ ಲೆಟ್ರೇ ಸರ್. ರೀ ಆಂಜನಪ್ಪ, ನಿಮ್ ಬುದ್ಧಿ ಹೀಗೆ ಮುಂದುವರಿತಿದ್ರೆ ಪ್ರಮೋಷನ್ ಸಿಗಲ್ಲ, ರಿವರ್ಷನ್ ಆಗುತ್ತೆ. ಎಸ್ ಸರ್. ಕೊನೆ ಪ್ರಯತ್ನ ನಡೆಯೋಕ್ ಮೊದಲು ಇಡೀ ಇನ್ವಿಟೇಷನ್ ಕಾರ್ಡು ಕೊಲೆಗಾರನ ಜೋಬಲ್ಲಿದ್ದಿರ್ಬೇಕು. ಕೊನೆ ಗಡಿಬಿಡಿಲಿ ಬಾಲಕೃಷ್ಣ ಕೊಲೆಗಾರ ಇಬ್ರು ಸಿಕ್ಕಾಪಟ್ಟೆ ಎಳೆದಾಡ್ತಿದ್ದಾಗ ಕಾರ್ಡು ಬಾಲಕೃಷ್ಣ ಅವ್ರ ಕೈಯಲ್ಲಿ ಸಿಕ್ಕಿ ಹರಿದು ಹೋಗಿ ಈ ಚೂರು ಬಾಲಕೃಷ್ಣ ಅವ್ರ ಕೈಯಲ್ಲಿ ಉಳಿದು ಹೋಗಿರ್ಬೇಕು. ಹಾಗಾಗಿದೆ ಅಂತ ಕೊಲೆಗಾರನಿಗೆ ಆಮೇಲೆ ಗೊತ್ತಾಗಿರ್ಬೇಕು. ಆದ್ರೆ ಏನಾಯ್ತು ಸರ್? ಏನೂ ಆಗಿಲ್ಲ. ನಿಮ್ಮ ತಲೆ ಮೇಲೆ ಯಾವ ಪರಿಣಾಮನೂ ಆಗಿಲ್ಲ. ಸುಮ್ಮನಿರ್ರಿ. ಎಸ್ ಸರ್. ಸರ್, ಈ ಕಾಗದ ಚೂರಿಗೆ ಅಂತ ದೊಡ್ಡ ಇಂಪಾರ್ಟೆನ್ಸ್ ಏನಿರ್ಬೋದು? ನೋಡಿ, ಯಾವುದೇ ಅಪರಾಧಿ ತನ್ನ ಅಪರಾಧ ಸಾಬೀತಾಗುತ್ತಕ್ಕಿರೋ ಸಾಕ್ಷಿಗಳನ್ನ ನಾಶ ಮಾಡೋಕೆ ಪ್ರಯತ್ನ ಪಡ್ತಾನೆ. ಅದಕ್ಕೆ ಕೊಲೆಗಾರನಿಗೆ ಮೊದಲು ಈ ಕಾಗದ ಚೂರನ್ನ ನಾಶ ಮಾಡಬೇಕು ಅಂತ ಹಠ. ಮಿಸ್ಟರ್ ದಯಾನಂದ್, ನಾನೊಂದು ಕೆಲಸ ಮಾಡ್ತೀನಿ. ಈ ಕಾರ್ಡ್ ಯಾವ ಪ್ರೆಸ್ನಲ್ಲಿ ಪ್ರಿಂಟ್ ಆಗಿದೆ, ಫಂಕ್ಷನ್ ಯಾವುದು, ಎಲ್ಲಿ ನಡೆಯುತ್ತೆ, ಇದರ ಆರ್ಗನೈಸರ್ ಯಾರು ಅಂತ ಪತ್ತೆ ಮಾಡಿ. ನಾನೊಂದು ಐಡಿಯಾ ಕೊಡ್ಲಾ ಸರ್? ಆ ಇನ್ವಿಟೇಷನ್ ಚೂರ್ನ ದಯಾನಂದ್ ಸಾಹೇಬ್ರ ಕೈಲಿ ಕೊಟ್ಟುಬಿಡಿ. ಅವ್ರು ಇದನ್ನ ಹಿಡ್ಕೊಂಡು ಎಲ್ಲಾ ಕಡೆ ಓಡಾಡ್ಲಿ. ಆಗ ಕೊಲೆ ಮಾಡಿದವ್ರು ಇವ್ರನ್ನ ಫಾಲೋ ಮಾಡ್ಲಿ, ಇವರು ಅವನ ಹತ್ರ ಸಿಕ್ಕಾಕೊಳ್ಳಿ, ಇಬ್ರು ಚೆನ್ನಾಗಿ ಹೊಡೆದಾಡ್ಲಿ. ಅಲ್ಲಿಂದ ಅವ್ರು ಬದುಕಿ ಇಲ್ಲಿಗೆ ಬರ್ಲಿ. ಯಾರು ಅನ್ನೋ ಡೀಟೇಲ್ ಎಲ್ಲ ನಮಗೆ ಹೇಳಲಿ. ಆಮೇಲೆ ನಾವು ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಡಬಹುದು ಸರ್. ಆಗಿದೆ ಸರ್. ಛಡ ಅಪ್ಪ ಗಾಂಪರ್ ಹೊಡಿಯ, ಸ್ವಲ್ಪ ಸೋಮರಿರ್ತೀಯಾ? ಎಸ್ ಸರ್. ಏನ್ ಮಿಸ್ಟರ್ ದಯಾನಂದ್, ಏನು ವಿಷಯ ಮಾಡ್ತಿದ್ರ? ಏನೂ ಇಲ್ಲ. ಒಂದ್ ಕೆಲಸ ಮಾಡಿ. ಆ ಕೊಲೆಗಾರ ನಿಮಗೆ ತಿಳಿಸಿದ ಹಾಗೆ ಸಂಜೆ 4 ಗಂಟೆಗೆ ಸರಿಯಾಗಿ ಆ ಬೋಸ್ ರೋಡಿನ ಸರ್ಕಲ್ ಕಾರ್ನರ್ ನಲ್ಲಿ ನಿಂತಿದೆ. ನಾವು ಈ ಮೂವಿ ಕ್ಯಾಮೆರಾದಲ್ಲಿ ಅದೇ ಕಾರ್ನರ್ ಸರ್ಕಲ್ ಎದುರು ಬಿಲ್ಡಿಂಗ್ ನಿಂದ ನಿಮ್ಮ ಹತ್ರ ಬರೋ ವ್ಯಕ್ತಿಗಳನ್ನೆಲ್ಲ ಪಿಕ್ಚರೈಸ್ ಮಾಡ್ತಾರೆ. ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಈ ವಿಷಯ ನಮಗೆ ತಿಳಿದಿದೆ ಅಂತ ಅವನಿಗೆ ಗೊತ್ತಾದ್ರೆ ತುಂಬಾ ಡೇಂಜರ್. ಹಾಗಾದ್ರೂ ಮಾಡಿ ಆ ಕೊಲೆಗಾರನ ಸೆರೆ ಹಿಡಿಯೋದ್ರಿಂದ ನೀವು ನ್ಯಾಯಕ್ಕೆ, ಸಮಾಜಕ್ಕೆ ಸೇವೆ ಮಾಡಿದಾಗತ್ತೆ. ಏನ್ ಹೇಳ್ತೀರಾ? ಆಗಲಿ ಸರ್, ಐ ವಿಲ್ ಡೂ ಇಟ್. ನಿರ್ಮಾ
ಧರ್ಮ ಧರ್ಮ ನಾನು ಎಚ್ಚರಿಕೆ ಕೊಟ್ಟ ಮೇಲೂ ಪೊಲೀಸ್ ಸಂಕಾಸ ಮಾಡ್ಯಾ ಮನೇಲಿರೋ ನಿನ್ನ ಹೆಂಡತಿ ಮೂಗದಿ ಏನಾಗುತ್ತೆ ಅನ್ನೋದು ಮರ್ತ್ಬಿಟ್ಯಾ ಬಾಸಿ ಏನಾಯ್ತು? ಚಂದ್ರ ಎಲ್ಲಿ? ಇಲ್ಲ ಇದ್ದಾನೆ. ಚಂದು, ಡ್ಯಾಡಿ ಬಂದ್ರು. ಯಾಕೆ ಕಾಪಿ ಹಾಕಿದ್ದೀರಾ ಅಣ್ಣ? ಹಲೋ, ಇನ್ಸ್ಪೆಕ್ಟರ್ ಹೇಳಿ. ಏನಿಲ್ಲ ಹಾ ಆಯ್ತು, ಈಗಲೇ ಬರ್ತೀನಿ. ಓಕೆ ಆಯ್ತು. ಪ್ಲೀಸ್ ಬಿ ಸೀಟೆಡ್. ಆಂಜನಪ್ಪ, ಸಾರಿ ಸರ್, ವೆರಿ ಸಾರಿ ಸರ್. ಸ್ಟಾರ್ಟ್. ದಯಾನಂದ್, ನೀವು ಇವತ್ತು ಡಿಸ್ಕೋ ಟಿವಿ ಹತ್ರ ನಿಂತಿದ್ದಾಗ ಈ ಗುಂಪಿನಲ್ಲಿ ಯಾವನೋ ಒಬ್ಬ ಆ ಕಾಗದ ಚೂರನ್ನ ನಿಮ್ ಜೊಬ್ನಲ್ಲಿ ಇಟ್ಟಿರ್ಬೇಕು. ಆ ವ್ಯಕ್ತಿ ಚಹರೆನ ನೀವು ಗಮನಿಸಿದ್ರ? ಇಲ್ಲ ಸರ್. ಅಷ್ಟು ಹತ್ರ ಬಂದಿದ್ದ ಮನುಷ್ಯನ ನೀವು ಗಮನಿಸ್ಲಿಲ್ವಾ? ಆ ಸಮಯದಲ್ಲಿ ಸ್ವಲ್ಪ ಗಾಬರಿ ಆಗಿದ್ದೆ. ಯಾರು ಬಂದ್ರು ಯಾರು ಹೋದ್ರು ಯಾವುದು ನನ್ನ ಗಮನಕ್ಕೆ ಬರಲಿಲ್ಲ. ಇವತ್ತೇ ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಪ್ಲಾನ್ ಹಾಕೊಂಡ್ವಿ, ಫೇಲ್ ಆಯ್ತು. ದಯಾನಂದ್, ಈ 2-3 ದಿವಸದಿಂದ ನೀವು ನೋಡಿದ ಹಾಗೆ ಈ ಗುಂಪಿನಲ್ಲಿ ಯಾರಾದ್ರೂ ಇದ್ದಾರಾ? ಇಲ್ಲ ಸರ್. ಯಾರು ಇಲ್ವಾ? ನೋಡ್ಲಿಲ್ಲ. ಓ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈಗಲೇ ನೇರವಾಗಿ ಆಸ್ಪತ್ರೆಗೆ ಹೋಗೋಣ. ಮಿಸ್ಟರ್ ಬಾಲಕೃಷ್ಣ ಅವ್ರನ್ನ ನಾವು ಭೇಟಿ ಮಾಡೋಣ. ಅಕಸ್ಮಾತ್ ಅವ್ರಿಗೇನಾದ್ರೂ ಪ್ರಜ್ಞೆ ಬಂದಿದ್ರೆ ಅವ್ರ ಬಾಯಿಂದ ಆ ಕೊಲೆಗಾರ ಯಾರು ಅಂತ ತಿಳ್ಕೊಬಹುದು. ಇವತ್ತು ಫೇಲ್ ಆದ್ವಿ, ನಾಳೆ ಸಕ್ಸಸ್ ಆಗ್ಬೋದು. ಕಮಾನ್, ಬನ್ನಿ. ಹಲೋ ಡಾಕ್ಟರ್. ಹಲೋ ಮಿಸ್ಟರ್ ನಾಗೇಗೌಡ, ಹೌ ಆರ್ ಯು? ಓಕೆ, ಫೈನ್. ಹೇಗಿದ್ದಾರೆ ನಮ್ಮ ಪೇಷಂಟು? ಹಾಗೆ ಇದ್ದಾರೆ. ಹಲೋ ಡಾಕ್ಟರ್. ಹಲೋ. ಇವ್ರ ಪರಿಚಯ ಇದೆಯಾ ನಿಮಗೆ? ಶೂರ್.
ಮಿಸ್ಟರ್ ದಯಾನಂದ್ ಅಂತ ಒಳ್ಳೆ ವ್ಯಕ್ತಿನ ಯಾರೂ ಮರೆಯಕ್ಕಾಗಲ್ಲ. ತುಂಬಾ ಹೊಗಳ್ಬಿಡಿ ಡಾಕ್ಟರ್. ನೀವು ಇಷ್ಟೊಂದು ಹೊಗಳಿದ್ರೆ ನನಗೆ ನಾಚಿಕೆ ಆಗುತ್ತೆ. ನೋನು ನೀವ್ಯಾಕೆ ನಾಚ್ಕೋಬೇಕು? ನಮ್ಮ ಇನ್ಸ್ಪೆಕ್ಟರ್ ನಾಚ್ಕೋಬೇಕಷ್ಟೇ. ಮಿಸ್ಟರ್ ದಯಾನಂದ್, ನಾನು ಇವನು ಫ್ರೆಂಡ್ಸ್, ಜೊತೆಗೆ ಚೆಡ್ಡಿ ದೋಸ್ತಿಗಳು. ಅದಕ್ಕೆ ಹೀಗೆ ಸಲಿಗೆಯಿಂದ ಮಾತಾಡ್ತಾ ಇದ್ದಾರೆ. ನೀವೇನ್ ತಿಳ್ಕೊಬೇಡಿ. ಡಾಕ್ಟರ್, ನಮ್ಮ ಪೇಷಂಟ್ಗೆ ಜ್ಞಾನ ಯಾವಾಗ ಬರುತ್ತೆ? ಹೇಳೋಕ್ ಸಾಧ್ಯ ಇಲ್ಲ ಇನ್ಸ್ಪೆಕ್ಟರ್. ಚಾನ್ಸೇ ಇಲ್ವೋ? ಚಾನ್ಸಸ್ ಏನೋ ಇದೆ. ಹಾರ್ಟ್ ಬೀಟಿಂಗ್ ಚೆನ್ನಾಗಿದೆ, ಬ್ಲಡ್ ಪ್ರೆಷರ್ ಮಾಮೂಲಾಗಿದೆ. ಜ್ಞಾನ ಯಾವಾಗ ಬರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಎಂಥ ಡಾಕ್ಟರ್ ನೀನು? ಕಂತ್ರಿ ಡಾಕ್ಟರ್. ಒಂದು ಪೇಷಂಟ್ಗೆ ಹೋಗಿರೋ ಜ್ಞಾನನ ಮತ್ತೆ ತರ್ಸಕ್ಕಾಗ್ಲಿಲ್ಲ ನಿನ್ ಕೈಲಿ. ಹೋಗಲೇ ಹೋಗ. ಎಂಥ ಇನ್ಸ್ಪೆಕ್ಟರ್ ನೀನು? ಒಬ್ಬ ಕೊಲೆಗಾರನ ಪತ್ತೆ ಹಚ್ಚಕ್ಕಾಗಲ್ಲ ನಿನ್ ಕೈಲಿ? ಐ ಸೇ ಶಟ್ ಅಪ್. ಎಸ್ ಸರ್. ಹಾಗಾದ್ರೆ ಡಾಕ್ಟರ್ ಆಗಿ ನಿಮ್ ಕೈಲಿ ಯಾವ ಭರವಸೆನೂ ಕೊಡಕ್ಕಾಗಲ್ಲ? ಇಂಥ ಸಮಸ್ಯೆಗಳಲ್ಲಿ ಸಂದರ್ಭಗಳಲ್ಲಿ ಯಾವ ಡಾಕ್ಟರ್ ಭರವಸೆ ಕೊಡಕ್ಕಾಗಲ್ಲ, ಯಾವ ಪೊಲೀಸರು ಕೊಡಕ್ಕಾಗಲ್ಲ. ಹೌದು, ಪ್ರಾಣ ದೇವ್ರ ಕೈ. ಹ್ಮ್ ಎಸ್ ಸರ್.